ಹಾಯ್ ಮಕ್ಕಳೇ, ವೇದಾಂತು ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಮಕ್ಕಳೇ, SSLC ಎಕ್ಸಾಮ್ ಮುಗೀತು, ರಿಸಲ್ಟ್ ಬಂತು, ಹೌದಾ? ಸೊ ಸಾಕಷ್ಟು ಜನ ನೀವು ಯೋಚನೆ ಮಾಡ್ತಿರ್ತೀರ ಯಾವ ಸ್ಟ್ರೀಮಿಗೆ ಹೋಗಬೇಕು, ಏನು ಮಾಡಬೇಕು ಅಂತ. ಅದರಲ್ಲಿ ತುಂಬ ಜನಕ್ಕೆ ಸೈನ್ಸೇ ತಗೋಬೇಕು ಅಂತ ಮುಂಚೆನೇ ನಿರ್ಧಾರ ಮಾಡಿರ್ತೀರ, ಡಿಸೈಡ್ ಮಾಡಿರ್ತೀರ. ಅದೇ ರೀತಿ ಸೈನ್ಸ್ ತಗೊಳ್ತೀರಾ. PCMBನೋ PCMCನೋ ನೀವು ಯಾವುದೇ ತಗೊಂಡ್ರು ಮ್ಯಾಥಮೆಟಿಕ್ಸ್ ಅಂತೂ ಇದ್ದೇ ಇರುತ್ತೆ. ಕರೆಕ್ಟ್ ಅಲ್ವಾ? ಆಮ್ ಐ ರೈಟ್? ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಂತೂ ಇದ್ದೇ ಇರುತ್ತೆ. ಇದರಲ್ಲಿ ನಾನು ಮ್ಯಾಥ್ಸ್ನ ಬಗ್ಗೆ ಮಾತಾಡೋದಾದರೆ, ಸಾಕಷ್ಟು ಜನ ಸೈನ್ಸ್ ಸ್ಟ್ರೀಮನ್ನು ತಗೊಂಡ ಮೇಲೆ ಮ್ಯಾಥಮೆಟಿಕ್ಸನ್ನು ಡಿಫಿಕಲ್ಟ್ ಅಂತ ಅನ್ಕೊಳ್ಳೋದಕ್ಕೆ ಶುರು ಮಾಡ್ತೀರಾ. ಇದಕ್ಕೆ ಕಾರಣ ಏನು? ಯಾಕೆ ಈ ರೀತಿ ಅನಿಸ್ಲಿಕ್ಕೆ ಶುರು ಆಗುತ್ತೆ? ಇದು ನಿಜವಾಗ್ಲೂ ಕಷ್ಟನಾ, ಅಥವಾ ಇದು ಕಷ್ಟ ಇದೆ ಅಂದರೆ ಇದರಿಂದ ಹೊರಗೆ ಬರೋದು ಹೇಗೆ? ಎಲ್ಲವನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಓಕೆ, ಎಸ್. ಸೊ ಮಕ್ಕಳೇ, ಮೊದಲನೇದಾಗಿ ನಾನು ನಿಮಗೆ ಹೇಳೋದು ಏನಪ್ಪಾ ಅಂದರೆ, ಫಸ್ಟು ಕ್ಲಾಸ್ 11th ಮ್ಯಾಥ್ಸ್ ಕಷ್ಟ ಇದೆ ಅನ್ನೋದನ್ನ ದಯವಿಟ್ಟು ನಿಮ್ಮ ತಲೆಯಿಂದ ತೆಗೆದುಹಾಕಿ. ಓಕೆ, ಕ್ಲಾಸ್ 11th ಮ್ಯಾಥ್ಸ್ ಕಷ್ಟ ಇದೆ ಅನ್ನೋದನ್ನ ದಯವಿಟ್ಟು ತೆಗೆದುಹಾಕಿ. ಒಂದು ನೆನಪಿಟ್ಕೊಳ್ಳಿ, ಎಲ್ಲೇ ಆಗಲಿ ಯಾವುದನ್ನೇ ನೀವು ಓದ್ರಿ, ನಿಮಗೆ ಎಲ್ಲಿವರೆಗೂ ಆ ಟಾಪಿಕ್, ಕಾನ್ಸೆಪ್ಟ್ ಏನೇ ಇರಲಿ, ಅದು ಯಾವುದೇ ಸಬ್ಜೆಕ್ಟ್ ಇರಲಿ, ಅದು ಎಲ್ಲಿವರೆಗೂ ನಿಮಗೆ ಅರ್ಥ ಆಗೋದಿಲ್ವೋ ಅಲ್ಲಿವರೆಗೂ ಅದು ಕಷ್ಟನೇ. ನೋ ಮ್ಯಾಟರ್, ಅದು ಎಷ್ಟೇ ಈಸಿ ಇರಬಹುದು ಬಾಕಿ ಇರೋರಿಗೆ, ನಿಮಗದು ಕಷ್ಟನೇ. ಯಾಕೆಂದ್ರೆ ನಿಮಗೆ ಅರ್ಥ ಆಗಿಲ್ಲ ಅದು, ಅಲ್ವಾ? ಅಂದ್ರೆ ಕಷ್ಟ ಸುಲಭ ಎಲ್ಲ ನಿಂತಿರೋದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ನ ಮೇಲೆ. ನಾವು ಯಾವುದನ್ನಾದ್ರೂ ಅರ್ಥ ಮಾಡ್ಕೊಂಡ್ವಿ ಅಂದ್ರೆ ಅದು ಮುಗಿತಲ್ಲಿಗೆ, ಕ್ಲೋಸ್ ಮ್ಯಾಟರ್, ಅದು ಈಸಿನೇ ನಮಗೆ. ಓಕೆ, ಬೇರೆಯವರಿಗೆಲ್ಲ ಅದು ಕಷ್ಟ ಇರಬಹುದು, ಆದ್ರೆ ನಿಮಗೆ ಅರ್ಥ ಆಯ್ತಾ? ನಿಮ್ಮ ಪ್ರಕಾರ ಅದು ಈಸಿ. ಅಂದ್ರೆ ನಮ್ಮ ಪರ್ಸ್ಪೆಕ್ಟಿವ್, ನಮ್ಮ ದೃಷ್ಟಿಕೋನದ ಮೇಲೆ ಅದು ಕಷ್ಟ ಅಥವಾ ಸುಲಭ ಅಂತ ನಾವು ಡಿಸೈಡ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಯಾವಾಗ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಗಳೇ ಅರ್ಥ ಆಗ್ಲಾರ್ದಂಗೆ ಹೋಗುತ್ತಲ್ಲ ಮ್ಯಾಥ್ಸ್ ಅಲ್ಲಿ, ಈಗ ಸೈನ್ಸ್ ತಗೊಂಡಾದ್ಮೇಲೆ ಮ್ಯಾಥ್ಸ್ ಅಲ್ಲಿ ನೀವು ಚಾಪ್ಟರ್ಗಳ ಫಂಡಮೆಂಟಲ್, ಅದರ ಒಂದು ಏನಂತ ಹೇಳ್ತೀವಿ, ಆ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಏನು ಹೇಳ್ತಿದೆ ಅನ್ನೋದನ್ನೇ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂದ್ರೆ ಆವಾಗಲೂ ನಿಮಗೆ ಡಿಫಿಕಲ್ಟ್ ಅನ್ಸುತ್ತೆ. ಓಕೆ, ಸರಿ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಯು ಶುಡ್ ನಾಟ್ ಕಂಪೇರ್ ಕ್ಲಾಸ್ 10th and 11th ಮ್ಯಾಥ್ಸ್. ಇದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ತುಂಬಾ ಜನ ಏನ್ ಮಾಡ್ತೀರಾ ಅಂದ್ರೆ, ಅಯ್ಯೋ 10th ಚೆನ್ನಾಗಿತ್ತಪ್ಪ, ಎಷ್ಟು ಆರಾಮಾಗಿ ಮ್ಯಾಥ್ಸನ್ನ ಕಲಿತಿದೆ, ಎಷ್ಟು ಈಸಿ ಇತ್ತು, ಇದೇನಿದು 11th ಒಳಗೆ ಮ್ಯಾಥ್ಸು ಎಂಪ ಎಂಥ ಪರಿಯದೆ, ನನಗೆ ಓದ್ಲಿಕ್ಕೆ ಕಷ್ಟ ಆಗ್ತಿದೆ, ಕಲೀಲಿಕ್ಕೂ ಕಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀರಾ. ಒಂದನ್ನ ಅರ್ಥ ಮಾಡ್ಕೊಳ್ಳಿ, 10th ಅಲ್ಲಿ ಇದ್ದಂತಹ ಮ್ಯಾಥಮೆಟಿಕ್ಸ್ ಅದು ಬೇಸಿಕ್ ಮ್ಯಾಥಮೆಟಿಕ್ಸ್. ನೀವು 11th ಬಂದಿದ್ದೀರಾ ಅಂದ್ರೆ ನಿಮ್ಮ ಜವಾಬ್ದಾರಿನೂ ಜಾಸ್ತಿ ಆಗಿದೆ. ಅಂಡ್ ನಾನು ಓಪನ್ ಆಗಿ ಹೇಳ್ತೀನಿ, ತುಂಬ ಹಾನೆಸ್ಟ್ ಆಗಿ ಮಾತಾಡ್ತೀನಿ, 10th ಮ್ಯಾಥಮೆಟಿಕ್ಸ್ಗಿಂತ 11th ಮ್ಯಾಥಮೆಟಿಕ್ಸ್ ಖಂಡಿತ ಒಂದು ಲೆವೆಲ್ ಹೆಚ್ಚಿಗೆ ಇದೆ. ಅರ್ಥ ಆಗ್ತಿದೆನಾ? ಡೆಪ್ತ್, ಕಂಟೆಂಟ್ನ ಡೆಪ್ತ್ ಸ್ವಲ್ಪ ಆಳವಾಗಿದೆ. ಇದರ ಅರ್ಥ ಕಲೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ಕಂಟೆಂಟ್ ಖಂಡಿತ ಇಲ್ಲ, ಆರಾಮಾಗಿ ಈಸಿಯಾಗೇ ಇದೆ. ನೀವು ಆರಾಮಾಗಿ ಸ್ಕೋರ್ ಮಾಡಬಹುದು, ಔಟ್ ಸ್ಕೋರ್ ಮಾಡಬಹುದು. ಮಾರ್ಕ್ ಮೈ ವರ್ಡ್ಸ್. ಓಕೆ, ಹಾಗಿದ್ರೆ ಕಷ್ಟ ಅಂತ ಯಾವಾಗ ಅನ್ಸ್ಲಿಕ್ಕೆ ಶುರು ಆಗುತ್ತೆ ಗೊತ್ತಾ? ಇದು ನೀವು ಯಾವಾಗ ಒಂದು ಕಲೀಲಿಕ್ಕೆ ಎಫರ್ಟ್ ಅನ್ನ ಹಾಕ್ಲಾರ್ದಂಗೆ ಹೋಗ್ತಿರಲ್ಲ, ಅಂದ್ರೆ ಎಫರ್ಟೇ ಹಾಕ್ಲಾರ್ದಂಗೆ ಅದನ್ನ ಕಲಿಬೇಕು ಅನ್ನೋ ಮನಸ್ಸೇ ಮಾಡ್ಲಿಲ್ಲ ಅಂತಂದ್ರೆ ಅವಾಗ ಅದು ಕಷ್ಟ ಅನ್ಸ್ಲಿಕ್ಕೆ ಶುರು ಆಗುತ್ತೆ. ನಾನು ಹೇಳೋದು ಅರ್ಥ ಆಗ್ತಿದೆ ಅಲ್ಲ? ಫಸ್ಟು ಮೈಂಡ್ ಸೆಟ್ ಅನ್ನ ನೀವು ಫಿಕ್ಸ್ ಮಾಡ್ಕೊಳ್ಳಿ. 10th ಮ್ಯಾಥಮೆಟಿಕ್ಸ್ಗಿಂತ 11th ಮ್ಯಾಥಮೆಟಿಕ್ಸ್ ಒಂದ್ ಕೈ ಜಾಸ್ತಿ ಇರುತ್ತೆ. ಓಕೆ, ಅಂದ್ರೆ ಕಂಟೆಂಟ್ನ ಲೆವೆಲ್ ಜಾಸ್ತಿ ಇರುತ್ತೆ, ಓದ್ಲಾರ್ದಷ್ಟು ಕಷ್ಟ ಇರುತ್ತೆ ಅಂತ ಅಲ್ಲ. ಓಕೆ, ಇದು ಫಸ್ಟ್ ಪಾಯಿಂಟ್. ಇನ್ನು ಎರಡನೇದಾಗಿ ಏನಪ್ಪಾ ಅಂದ್ರೆ, ನೀವು ಪ್ರತಿಯೊಂದು ಚಾಪ್ಟರ್ ಅನ್ನ ಬೇಸಿಕ್ ಇಂದ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಈಗ ಸೇ ಫಾರ್ ಎಕ್ಸಾಂಪಲ್ ಸೆಟ್ಸ್ ಚಾಪ್ಟರ್ ಇದೆ. ಅಂದ್ರೆ ಫಸ್ಟ್ ಇಯರ್ PUC ಮ್ಯಾಥಮೆಟಿಕ್ಸ್ ನ ಫಸ್ಟ್ ಚಾಪ್ಟರ್ ಸೆಟ್ಸ್. ನೆಕ್ಸ್ಟ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್. ಇವೆಲ್ಲ ಏನನ್ನ ಹೇಳುತ್ತಿದೆ, ಏನನ್ನ ನಾವು ಅರ್ಥ ಮಾಡ್ಕೋಬೇಕಲ್ಲಿ. ಓಕೆ, ರಿಲೇಷನ್ಸ್ ಅಂದ್ರೆ ಏನು, ಅದು ಯಾವ ರೀತಿ ಆಗತ್ತೆ, ಫಂಕ್ಷನ್ಸ್ ಅಂದ್ರೆ ಯಾವ ರೀತಿ ವರ್ಕ್ ಆಗುತ್ತೆ, ಇದನ್ನ ನೀವು ತಿಳಿತಾ ಹೋದ್ರೆ ಮಕ್ಕಳೇ ಖಂಡಿತ ಯಾವ ಚಾಪ್ಟರ್ ಕೂಡ ಕಷ್ಟ ಆಗೋದಿಲ್ಲ. ಓಕೆ, ಅಂಡ್ ನಿಮಗೆ ಗೊತ್ತೇ ಇದೆ, ವೇದಾಂತ ಕರ್ನಾಟಕ ಚಾನೆಲ್ ಅಲ್ಲಿ ಸಂಕಲ್ಪ ಸೀರೀಸ್ ಅನ್ನುವಂಥದ್ದು ಫಸ್ಟ್ ಇಯರ್ PUC ಮಕ್ಕಳಿಗೆ ಇರುವಂತಹ ಒಂದು ಬ್ಯಾಚ್. ಓಕೆ, ಅಲ್ಲಿ ಫ್ರೀ ಕಂಟೆಂಟ್, ಪ್ರತಿನಿತ್ಯ ಫ್ರೀ ಯೂಟ್ಯೂಬ್ ಲೈವ್ ಕ್ಲಾಸಸ್ ಇರುತ್ತೆ. ಓಕೆ, ನೀವು ಬಂದ್ಬಿಟ್ಟು ಅಲ್ಲಿ ಜಾಯಿನ್ ಆಗಬಹುದು. ಇನ್ ಡೀಟೇಲ್ ಆಗಿ NCERT ಅಲ್ಲಿ ಇರ್ತಕ್ಕಂಥ ಎಲ್ಲ ಕಾನ್ಸೆಪ್ಟ್ ಅನ್ನ, ಓಕೆ, ಬೋರ್ಡ್ಸ್ಗೆ, ನಿಮಗೆ ಫಸ್ಟ್ ಇಯರ್ PUC ಬೋರ್ಡ್ಸ್ಗೆ ಏನೇನು ಬೇಕೋ ಅದನ್ನೆಲ್ಲ ನಾವು ಹೇಳ್ಕೊಡ್ತೀವಿ. ಯು ಕ್ಯಾನ್ ಜಾಯಿನ್ ಇಟ್. ಓಕೆ, ಸೊ ಈ ರೀತಿಯಾಗಿ ರಿಸೋರ್ಸಸ್ಗಳನ್ನ ಬಳಸ್ಕೊಳ್ಳಿ. ಆ ಸಿಲೆಬಸ್ನ ಪ್ರಕಾರ ಕಂಟೆಂಟ್ ಅನ್ನ
ಇನ್ ಡೆಪ್ತ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಓಕೆನಾ ಮಕ್ಕಳೇ? ಆಲ್ ರೈಟ್. ಎಸ್, ಮೊದಲನೇ ಪಾಯಿಂಟ್ ಏನು? ಕಂಪೇರ್ ಮಾಡಬೇಡಿ 10th to 11th ಸಿಲೆಬಸ್ ಅನ್ನ. ಓಕೆ, ಇನ್ನು ಮಾಸ್ಟರ್ ದ ಬೇಸಿಕ್ಸ್. ಇಲ್ಲಿ ಒಂದು ನೆನಪಿಟ್ಕೊಂಡ್ಬಿಡ್ರಿ, ಕ್ಲಾಸ್ 11th ಆಗಲಿ 12th ಆಗಲಿ, ನಾನು ಮೊದಲು 11th ಬಗ್ಗೆ ಅಂದರೆ ಫಸ್ಟ್ ಇಯರ್ PUC ಬಗ್ಗೆ ಇವಾಗ ಮಾತಾಡ್ತಿದ್ದೀನಿ, ಅದ್ರ ಬಗ್ಗೆನೇ ಗಮನ ಕೊಡೋಣ. ಫಸ್ಟ್ ಇಯರ್ PUCಯಲ್ಲಿ ಇರ್ತಕ್ಕಂಥ NCERT ಟೆಕ್ಸ್ಟ್ ಬುಕ್ಕು ನಿಮ್ಮ ಉದ್ಗ್ರಂಥ ಇದ್ದ ಹಾಗೆ, ಅದನ್ನ ನೀವು ತಿರುಗಿಸಿ ಹಾಕಿದ್ರೆ ಸಾಕು ಮಕ್ಕಳೇ, ಔಟ್ ಆಫ್ ಔಟ್ ಅದರಿಂದನೇ ತೆಗೀತೀರಾ. ಟ್ರಸ್ಟ್ ಮೀ, ನಾನು ಸುಳ್ಳು ಹೇಳ್ತಿಲ್ಲ. ನಿಮಗೆ ಬೋರ್ಡ್ಸಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳು ನಿಮ್ಮ NCERT ಟೆಕ್ಸ್ಟ್ ಬುಕ್ಕಿಂದಲೇ ಬರೋದು. ಅದು ಎಕ್ಸಾಂಪಲ್ ಪ್ರಶ್ನೆಗಳೇ ಆಗಿರಬಹುದು, ಎಕ್ಸಸೈಸ್ ಪ್ರಶ್ನೆಗಳೇ ಆಗಿರಬಹುದು, ಮಿಸೆಲೇನಿಯಸ್ ಎಕ್ಸಾಂಪಲ್ಗಳೇ ಆಗಿರಬಹುದು, ಯಾವುದನ್ನೇ ತಗೊಳ್ಳಿ ಟೆಕ್ಸ್ಟ್ ಬುಕ್ಕಿಂದನೇ ತಗೊಂಡಿರ್ತಾರೆ ಹೊರತು ಬೇರೆ ಎಲ್ಲಿಂದನೂ ತಗೊಂಡ್ಬರೋದಿಲ್ಲ. ಸೊ ಜಸ್ಟ್ ಯು ನೀಡ್ ಟು ಮಾಸ್ಟರ್ ಇಟ್. ಯಾವುದು? NCERT ಟೆಕ್ಸ್ಟ್ ಬುಕ್. ಕ್ಲಿಯರ್ ಅಲ್ಲ? ಓಕೆ, 108 ಬೇರೆ ಯಾವ ಟೆಕ್ಸ್ಟ್ ಬುಕ್ಗಳನ್ನು ರೆಫರ್ ಮಾಡೋ ಅಗತ್ಯ ಇಲ್ಲ. ಇನ್ನು ಎಕ್ಸಾಮ್ ಮುಂದೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನೋಡ್ಕೊಂಡ್ರೆ ಸಾಕು. ಓಕೆ, ಬಟ್ ಮೊದಲು NCERTನೇ. ಓಕೆ, ಫೈನ್. ನೆಕ್ಸ್ಟು ಪ್ರಿಯಾರಿಟೈಸ್ ಡೈಲಿ ಕನ್ಸಿಸ್ಟೆನ್ಸಿ. ನೋಡಿ, ನಿಮಗೆ ಮ್ಯಾಥ್ಸ್ ಟಫ್ ಅನ್ಸ್ಬಾರ್ದು ಅಂತ ಅಂದರೆ ದಿನನಿತ್ಯ ನೀವು ಒಂದಿಷ್ಟು ಪ್ರಶ್ನೆಗಳನ್ನು, ಮಿನಿಮಮ್ ಒಂದು 10 ಪ್ರಶ್ನೆಗಳನ್ನಾದರೂ ನೀವೇನು ಮಾಡಬೇಕು? ಸಾಲ್ವ್ ಮಾಡೋದಕ್ಕೆ ಶುರು ಮಾಡ್ಬೇಕು ಮಕ್ಕಳೇ. ಮ್ಯಾಮ್ ಇನ್ನು ಇವಾಗ ತಾನೇ ಹೋಗಿದ್ದೀವಿ, ಇವಾಗ ತಾನೇ ಶುರು ಮಾಡಿದರೆ 10 ಪ್ರಶ್ನೆ ಎಲ್ಲಿಂದ ಕಲಿಯೋಣ? ತೊಂದರೆ ಇಲ್ಲ, ದಿನನಿತ್ಯ ಅಲ್ಲದೆ ಇದ್ರೂ ಒಂದು ಲೆವೆಲಿಗೆ ಪಾಠ ಬಂತು ಅಂತ ಅಂದರೆ ಹೋಗಲಿ, 10 ಪ್ರಶ್ನೆ ಬೇಡಪ್ಪ, 5 ಪ್ರಶ್ನೆ ಆದರೂ ಇವತ್ತು ಕ್ಲಾಸಲ್ಲಿ ನಿಮಗೆ ಏನು ಹೇಳ್ಕೊಟ್ಟಿದ್ದಾರೆ ಅದರಲ್ಲಿ ಒಂದು 5 ಪ್ರಶ್ನೆ ಅಂತೂ ಮಾಡಿಸಿರ್ತಾರಲ್ಲ, ಅದನ್ನೇ ಕರೆಕ್ಟಾಗಿ ಕೂತ್ಕೊಂಡು ಪರ್ಫೆಕ್ಟಾಗಿ ಕಲೀರಿ. ಪ್ರತಿನಿತ್ಯ ನೀವು ಎಷ್ಟೇ ಒಂದು ಕ್ವೆಶನ್ ಆದರೂ ಮಾಡ್ರಿ, ಆದರೆ ಬಿಡಬೇಡ್ರಿ. ಅದೇ ಕನ್ಸಿಸ್ಟೆನ್ಸಿ ಅಂದರೆ. ಕನ್ಸಿಸ್ಟೆನ್ಸಿ ಅಂದ್ರೆ ಏನು? ದಿನನಿತ್ಯ ಮಾಡ್ತಾ ಹೋಗೋದು. ನೋ ಮ್ಯಾಟರ್ ಅಲ್ಲಿ ಕ್ವಾಂಟಿಟಿ, ಇಷ್ಟು ಮ್ಯಾಥ್ಸ್ ಕ್ವಶನ್ಗಳನ್ನು ಸಾಲ್ವ್ ಮಾಡಿದ್ದೀನಿ ಅನ್ನೋದಕ್ಕಿಂತ ಇಷ್ಟಿಷ್ಟೇ ದಿನ ಸಾಲ್ವ್ ಮಾಡಿದ್ದೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಅಂದರೆ ನೀವು ದಿನನಿತ್ಯ ಅದ್ರ ಜೊತೆಗೆ ಇದ್ದೀರಾ, ಕನೆಕ್ಷನ್ ಇದೆ, ಒಂದು ಫ್ಲೋ ಇದೆ ಅನ್ನೋದನ್ನು ಅದು ತೋರಿಸುತ್ತೆ. ಅರ್ಥ ಆಗ್ತಿದೆ ಅಲ್ಲ? ಆನ್ ಎ ಡೈಲಿ ಬೇಸಿಸ್ ಕನ್ಸಿಸ್ಟೆಂಟ್ ಆಗಿ ನೀವು ಮ್ಯಾಥಮೆಟಿಕ್ಸನ್ನು ಫಾರ್ಮುಲಾಸ್ಗಳೇ ಆಗಿರಬಹುದು, ಅರ್ಥ ಆಗ್ತಿದೆ ಅಲ್ವಾ, ಎಕ್ಸಾಂಪಲ್ ಪ್ರಶ್ನೆಗಳೇ ಆಗಿರಬಹುದು, ಸಾಲ್ವ್ ಮಾಡ್ತಾ ಹೋಗಿ, ಬಿಡಬೇಡಿ. ಆಲ್ ರೈಟ್? ಓಕೆ, ಇನ್ನು ನೆಕ್ಸ್ಟ್ ಪಾಯಿಂಟ್, ಡೋಂಟ್ ಲೆಟ್ ಡೌಟ್ಸ್ ಅಕ್ಯುಮುಲೇಟ್. ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಮಕ್ಕಳೇ. ತುಂಬ ಸಲ ನೀವೆಲ್ಲಿ ಸ್ಟ್ರಕ್ ಆಗ್ತೀರಾ ಅಂದರೆ, ಡೌಟ್ಸ್ ಬಂದಿರುತ್ತೆ, ಕೇಳಲ್ಲ ಟೀಚರ್ಸ್ಗಳಿಗೆ, ಕೈ ಬಿಟ್ಬಿಡ್ತೀರಾ, ಹೋಗ್ಲಿ ಬಿಡಿ ಇನ್ನೊಂದ್ಸಲ ಕೇಳಿದ್ರೆ ಆಯಿತು, ಅಯ್ಯೋ ಅವ್ರು ಕೇಳಿದ್ರೆ ಏನಂತಾರೋ ಏನೋ, ಹೌದಾ? ಸೊ ಈ ರೀತಿ ಮನಸ್ಥಿತಿ ಇಟ್ಕೋಬೇಡ್ರಿ. ಎಲ್ಲೇ ಆಗಲಿ ಡೌಟ್ಸನ್ನು ಕೇಳ್ರಿ, ಅರ್ಥ ಮಾಡ್ಕೊಳ್ಳಿ, ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಯಾಕೆ ಅಂದರೆ ಒಮ್ಮೆ ಡೌಟ್ ಹಾಗೆ ಉಳ್ಕೊಳ್ತು ಅಂದರೆ ಸ್ಟ್ರಕ್ ಆಗ್ತೀರಾ, ಮುಂದಿನ ಟಾಪಿಕ್ ಓದಲಿಕ್ಕೆ ನಿಮಗೆ ಮನಸ್ಸೇ ಬರೋದಿಲ್ಲ. ಡೌಟ್ಸ್ ಎಲ್ಲಿ ಹಾಗೆ ಇರುತ್ತೋ ಅಲ್ಲಿ ಮುಂದೆ ಹೋಗ್ಲಿಕ್ಕೆ ಅದು ನಿಮಗೆ ಬಿಡೋದೇ ಇಲ್ಲ. ಯಾಕೆಂದರೆ ನಿಮಗೆ ಇಂಟ್ರೆಸ್ಟ್ ಬರಲ್ಲ. ಡೌಟ್ ಅದೇ, ಅದು ಅರ್ಥ ಆಗಿಲ್ಲ, ಬಿಡೋ ಅಲ್ಲಿಗೆ, ಆ ಚಾಪ್ಟರ್ ಬಿಟ್ಬಿಡ್ರಿ. ಹಿಂಗೆ ಆಗೋದು. ಸೊ ಹಾಗಾಗಿ ಅದು ಏನು ಮಾಡುತ್ತಪ್ಪ ಅಂದರೆ, ಒಂದು ಡೌಟ್ ಮುಂದೆ ಹೋಗ್ತಾ ಹೋಗ್ತಾ ಬೇರೆ ಡೌಟ್ಸ್ಗಳಿಗೆ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಡೌಟ್ಸ್ಗಳನ್ನು ಇಟ್ಕೋಬೇಡ್ರಿ, ಎಷ್ಟು ಸಾಧ್ಯನೋ ಅಷ್ಟು ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು. ಅವತ್ತಿಂದ ಅವತ್ತೇ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿರಿ, ಇಲ್ಲ ನೆಕ್ಸ್ಟ್ ಡೇ ಆದ್ರೂ, ನೆಕ್ಸ್ಟ್ ಡೇ ಮ್ಯಾಕ್ಸ್ ಟು ಮ್ಯಾಕ್ಸ್ ಆ ವೀಕ್ ಒಳಗಾದ್ರೂ ನೀವು ಆ ಡೌಟನ್ನು ಇಟ್ಕೊಳ್ಳದೆ ಕ್ಲಿಯರ್ ಮಾಡ್ಕೋಬೇಕು. ಓಕೆ, ನಾನು ತಮಾಷೆಯಾಗಿ ಹೇಳ್ತಿಲ್ಲ ಯಾವುದನ್ನು, ಎಲ್ಲವೂ ಕೂಡ ರಿಯಾಲಿಟಿ ಏನಿದೆ ಅದನ್ನು ಮಾತಾಡ್ತಿದ್ದೀನಿ ಮಕ್ಕಳೇ. ಅರ್ಥ ಆಗ್ತಿದೆ ಅಲ್ಲ? ಓಕೆ, ಸೊ ನೆಕ್ಸ್ಟು ಅಂಡರ್ಸ್ಟ್ಯಾಂಡ್, ಡೋಂಟ್ ಮೆಮೊರೈಸ್. ದಿಸ್ ಇಸ್ ಲಿಟ್ರಲಿ ಇಂಪಾರ್ಟೆಂಟ್. ಸ್ಪೆಷಲಿ ಮ್ಯಾಥ್ಸ್ ಅಂತ ಬಂದರೆ ನೀವಿಲ್ಲಿ ಯಾವುದನ್ನು ಬಾಹ್ಯಾಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವೇನೇ ಕಲ್ತ್ರೂ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಮುಂದೆ ಹೋಗೋದಕ್ಕೆ ಸಾಧ್ಯ. ಆರ್ ಯು ಗೆಟ್ಟಿಂಗ್ ಮೈ ಪಾಯಿಂಟ್? ಮ್ಯಾಥ್ಸಲ್ಲಿ ಪ್ರತಿಯೊಂದು ಸ್ಟೆಪ್ಗಳನ್ನು ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಯಾವುದನ್ನು ಮೆಮೊರೈಸ್ ಮಾಡಿ ಒಂದು ಸ್ಟೆಪ್ ನೀವು ಮೆಮೊರೈಸ್ ಮಾಡ್ಕೊಂಡು ಹೋಗ್ರಿ, ನೋಡೋಣ ಮುಂದಿನ ಸ್ಟೆಪ್ ಗೊತ್ತಾಗಲ್ಲ, ಹೌದಾ? ಯಾಕೆ ಅಂದರೆ ನಿಮಗೆ ಆ ಕಾನ್ಸೆಪ್ಟನ್ನು ಎಲ್ಲಿ ಯಾವ ರೀತಿನಾದರೂ ನೀವು ಬಳಸ್ಕೋಬೇಕಾದಂತಹ ಪರಿಸ್ಥಿತಿ ಬರಬಹುದು. ಸೊ ಮೆಮೊರೈಸ್ ಮಾಡಿದರೆ ಅದು ಸಾಧ್ಯ ಇಲ್ಲ. ಆರ್ ಯು ಗೆಟ್ಟಿಂಗ್ ಮೈ ಪಾಯಿಂಟ್? ಸೊ ಹಾಗಿದ್ರೆ ಮ್ಯಾಥಮೆಟಿಕ್ಸನ್ನು ನೀವೇನು ಮಾಡಬೇಕು? ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು, ಮೆಮೊರೈಸ್ ಮಾಡುವಂಥ ಒಂದು ಮನಸ್ಥಿತಿನ ಬಿಟ್ಬಿಡಿ. ಓಕೆ, ಎಸ್. ಇನ್ನು ಮುಂದೆ ಫೋಕಸ್ ಆನ್ ಟಫ್ ಟಾಪಿಕ್ಸ್ ಫಸ್ಟ್. ನೀವು ಇದು ಇನಿಷಿಯಲಿ ನಿಮಗೆ ಅನ್ಸೋದಿಲ್ಲ ಮಕ್ಕಳೇ, ಟಫ್ ಟಾಪಿಕ್ಸ್ ಅಂತ ಅನ್ಸೋದು ಒಂದಿಷ್ಟು ಚಾಪ್ಟರ್ಗಳಾದಮೇಲೆ ನಿಮ್ಮ ಅನುಭವಕ್ಕೆ ಬರುತ್ತೆ. ಇದ್ಯಾಕೋ ಸ್ವಲ್ಪ ನನಗೆ ಹಾರ್ಡ್ ಅನಿಸ್ತಿದೆ, ನಾನು ಇನ್ನೂ ಅಂದರೆ ಹಾರ್ಡ್ ಯಾವಾಗ ಅನಿಸುತ್ತೆ ಗೊತ್ತಾ? ನಿಮಗದರ ಬೇಸಿಕ್ ಏನೇನೋ ಗೊತ್ತಿರಲ್ಲ, ಆ ಚಾಪ್ಟರ್ನ ಬೇಸಿಕ್ ನಿಮಗೇನು ಗೊತ್ತಿರಲ್ಲ, ಹೇಳ್ಕೊಟ್ಟಿರೋದು ಕೆಲವೊಮ್ಮೆ ಅರ್ಥ ಆಗಿರೋದಿಲ್ಲ ಅಂತ ಇಟ್ಕೊಳ್ಳಿ, ಬೇರೆ ಬೇರೆ ಕಾರಣದಿಂದ. ಓಕೆ, ಬಟ್ ಡೋಂಟ್ ವರಿ, ಐ ವಿಲ್ ಬಿ ಗೋಯಿಂಗ್ ಟು ಹೆಲ್ಪ್ ಯು
ಇನ್ ವೇದಾಂತ ಕರ್ನಾಟಕ ಚಾನಲಲ್ಲಿ ನಾನು ಆವಾಗಲೇ ನಿಮಗೆ ಹೇಳಿದ ಹಾಗೆ ಯು ಕ್ಯಾನ್ ಜಾಯಿನ್ ದ ಲೈವ್ ಸೆಷನ್ಸ್. ಡೆಫಿನೆಟ್ಲಿ ಐ ವಿಲ್ ಹೆಲ್ಪ್ ವಿತ್ ಈಚ್ ಅಂಡ್ ಎವ್ರಿ ಕಾನ್ಸೆಪ್ಟ್ ಆಫ್ ಮ್ಯಾಥಮೆಟಿಕ್ಸ್, ಫಸ್ಟ್ ಇಯರ್ PUC ಮ್ಯಾಥಮೆಟಿಕ್ಸ್. ಓಕೆ, ಯಾವ ಸೀರೀಸ್? ಸಂಕಲ್ಪ ಸೀರೀಸ್. ಆಲ್ ರೈಟ್, ಎಸ್. ಸೊ ಟಫ್ ಟಾಪಿಕ್ ಅಂತ ನಿಮಗೆ ಯಾವುದೇ ಅನಿಸಿದ್ರು ಕೂಡ ಅದನ್ನು ನೀವೇನು ಮಾಡಬೇಕು? ಫೋಕಸ್ ಮಾಡಬೇಕು, ಅದ್ರ ಮೇಲೆ ಜಾಸ್ತಿ ಎಫರ್ಟ್ ಹಾಕಬೇಕು, ಕಲಿಯೋ ಪ್ರಯತ್ನ ಮಾಡಬೇಕು. ಖಂಡಿತ ನಿಮಗೆ ಅರ್ಥ ಆಗುತ್ತೆ. ಒಂದಲ್ಲ ಒಂದು ಕಡೆ ನಿಮಗೆ ಅದಕ್ಕೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಕ್ಲಿಯರ್? ಓಕೆ. ಇನ್ನು ಪ್ರಾಕ್ಟೀಸ್ ಎವ್ರಿಥಿಂಗ್ ವಿತ್ ಪೆನ್ ಅಂಡ್ ಪೇಪರ್. ಈಗ ಯಾಕೆ ಈ ಪಾಯಿಂಟನ್ನು ನಾನು ಹೇಳ್ತಿದ್ದೀನಿ ಅಂದರೆ, ಕೆಲವೊಂದಿಷ್ಟು ಜನ ಅನ್ಕೊಳ್ತೀರಾ ಮ್ಯಾಥ್ಸ್ ಹೇಗಪ್ಪ ನಮಗೆ ಸರಿಯಾಗಿ ಬಕ್ರ ಮಾಡುತ್ತೆ ಅಂದರೆ, ಇದು ನನ್ನ ಎಕ್ಸ್ಪೀರಿಯನ್ಸ್. ವೆನ್ ಐ ವಾಸ್ ಸೋ ಸ್ಮಾಲ್, ನನ್ನ ಮ್ಯಾಥ್ಸನ್ನು ಒಮ್ಮೆ ಹೀಗೆ ಯೂನಿಟ್ ಟೆಸ್ಟಲ್ಲಿ ಸುಮ್ಮನೆ ನೋಡ್ಕೊಂಡು ಹೋಗಿದ್ದೆ. ವೆನ್ ಐ ವಾಸ್ ಇನ್ 4th ಸ್ಟ್ಯಾಂಡರ್ಡ್. ಓಕೆ, ಸುಮ್ಮನೆ ನೋಡ್ಕೊಂಡು ಹೋಗಿದ್ದೆ. ನೋಡ್ತಾ ಹೋದಂಗೆಲ್ಲ ಎಲ್ಲ ಪ್ರಶ್ನೆಗಳು ಈಸಿ, ಎಲ್ಲ ಆನ್ಸರ್ಸು ಗೊತ್ತೇ ಇದೆ ಅನ್ನೋ ರೀತಿ ಆಯಿತು. ನಾನು ಯಾವುದು ಪ್ರಾಕ್ಟೀಸ್ ಮಾಡಲಿಲ್ಲ, ಬುಕ್ಕು ಪೆನ್ನು ಏನೋ ತಗೊಂಡು ಮಾಡಲಿಲ್ಲ. ಓಕೆ, ಎಕ್ಸಾಮ್ ಟೆಸ್ಟಿಗೆ ಹೋದಾಗ, ಓಕೆ ಯೂನಿಟ್ ಟೆಸ್ಟ್ ಅದು, ಎಕ್ಸಾಮ್ ಅಲ್ಲ, ಟೆಸ್ಟಿಗೆ ಹೋದಾಗ ಗೊತ್ತಾಯಿತು ಹೇಗೆ ನನಗದು ಬಕ್ರ ಮಾಡ್ತು ಅಂತ. ಅಂದರೆ ನಾನು ಕಲ್ತಿದ್ದು ತಲೆಯಲ್ಲಿ ಯಾವುದು ನೆನಪಿಲ್ಲ, ಎಲ್ಲ ಹಾರ ಹೋಗ್ಬಿಟ್ಟಿದೆ. ನಾನು ಅನ್ಕೊಂಡೆ ಎಲ್ಲ ನೋಡ್ಕೊಂಡಿದ್ನಲ್ಲ, ಇದೇನಪ್ಪ ತಲೆ ಒಳಗೆ ಏನು ನೆನಪೇ ಬರ್ತಿಲ್ಲಲ್ಲ ಅಂತ. ಮ್ಯಾಥ್ಸ್ ಅದೇ ರೀತಿನೇ, ನೋಡಿದರೆ ಎಲ್ಲ ಈಸಿ, ನಿಮಗೆ ಪ್ರತಿಯೊಂದು ಅರ್ಥ ಆಗುತ್ತೆ. ಮಾಡ್ಲಿಕ್ಕೆ ಶುರು ಮಾಡಿದಾಗ ಗೊತ್ತಾಗುತ್ತೆ ನೀವು ನಿಜವಾಗ್ಲೂ ಎಲ್ಲಿ ಲ್ಯಾಗ್ ಆಗ್ತೀರಾ ಅಂತ. ಸೊ ನೀವೇನೇ ಒಂದು ಫಾರ್ಮುಲಾ ಬರೆಯೋದೇ ಆಗಲಿ ಮಕ್ಕಳೇ, ಬರದೇ ನೀವು ಪ್ರಾಕ್ಟೀಸ್ ಮಾಡಿ. ಫಾರ್ಮುಲಾನ ಬೈ ಹಾರ್ಟ್ ಮಾಡೋದು ಇಲ್ಲ, ಬರದೇ ಪ್ರಾಕ್ಟೀಸ್ ಮಾಡಬೇಕು. ದಿಸ್ ಇಸ್ ಮೈ ಸಿನ್ಸಿಯರ್ ಸಜೆಷನ್. ಯಾವುದನ್ನೇ ಆಗಲಿ ಮ್ಯಾಥ್ಸ್ ಅಂತ ಬಂದಾಗ ನೀವು ಬರದೇ ಪ್ರಾಕ್ಟೀಸ್ ಮಾಡಿ, ಯಾವುದನ್ನು ಬೈ ಹಾರ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಇವನ್ ದೋ ಇಫ್ ಇಟ್ ಈಸ್ ಫಾರ್ಮುಲಾ ಆರ್ ಇಟ್ ಕ್ಯಾನ್ ಬಿ ಎನಿ ಅದರ್ ಕ್ವೆಶನ್, ಬರದೇ ಮಾಡಬೇಕು. ಓಕೆನಾ? ಎಸ್, ಆಲ್ ರೈಟ್. ಸೊ ಇದೆಲ್ಲ ಬೇಸಿಕ್ ವಿಷಯಗಳು, ಹಾಗೆ ತುಂಬ ಇಂಪಾರ್ಟೆಂಟ್ ವಿಷಯಗಳು. ನೀವು ಕ್ಲಾಸ್ 10th ಇಂದ 11th ಬಂದಾಗ ತಿಳ್ಕೊಂಡಿರ್ಬೇಕಾಗಿರುವಂತಹ ವಿಷಯಗಳು. ಓಕೆ, ಇದೆಲ್ಲ ನಿಮಗೆ ಅರ್ಥ ಆಗಿದೆ, ಇದನ್ನ ನೀವು ಫಾಲೋ ಮಾಡ್ತಿದ್ದೀರಾ ಅಂದರೆ ಖಂಡಿತ ನಿಮಗೆ ಮ್ಯಾಥ್ಸ್ ಕಷ್ಟ ಆಗೋದಿಲ್ಲ ಮಕ್ಕಳೇ. ಓಕೆ, ಅಂಡ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ನಾನು ಅವಾಗಲೇ ಹೇಳಿದ ಹಾಗೆ, ದಯವಿಟ್ಟು ಕ್ಲಾಸ್ 10th ಮ್ಯಾಥ್ಸ್ ಸಿಲೆಬಸ್ ಹಾಗೆ 11th ಮ್ಯಾಥ್ಸ್ ಸಿಲೆಬಸ್ಸನ್ನು ನೀವು ಕಂಪೇರ್ ಮಾಡಲಿಕ್ಕೆ ಹೋಗಬೇಡಿ. ಏಕೆಂದರೆ ನೀವು ಇಷ್ಟರಲ್ಲೇ ಅರ್ಥ ಮಾಡ್ಕೋಬೋದು, ಒಂದು ಸೈನ್ಸ್ ಸಬ್ಜೆಕ್ಟನ್ನು ಒಂದು ಸ್ಟ್ರೀಮ್ ಆಗಿ ನೀವು ತಗೊಳ್ತಿದ್ದೀರಾ ಕ್ಲಾಸ್ 11th ಅಂದರೆ ಫಸ್ಟ್ ಇಯರ್ PUCಯಲ್ಲಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ಒಂದು ಸೈನ್ಸ್ ಸಬ್ಜೆಕ್ಟಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 3 ಇರೋದು, ಅದಿಷ್ಟು ಕಲಿಸಿ ಒಂದು ಸಬ್ಜೆಕ್ಟ್ ಆಗ್ತಿತ್ತು. ಅದೇ ಫಸ್ಟ್ ಇಯರ್ PUCಯಲ್ಲಿ ಫಿಸಿಕ್ಸೇ ಒಂದು ಸಬ್ಜೆಕ್ಟು, ಕೆಮಿಸ್ಟ್ರಿನೇ ಒಂದು ಸಬ್ಜೆಕ್ಟು, ಬಯಾಲಜಿನೇ ಒಂದು ಸಬ್ಜೆಕ್ಟ್ ಅಲ್ವಾ? ಎಷ್ಟು ಆಳವಾಗಿ ಹೋಗ್ತಿದ್ದೀರಾ. ಇನ್ನು ಮ್ಯಾಥ್ಸ್, ಖಂಡಿತ ಮ್ಯಾಥ್ಸು ಅದೇ ರೀತಿ ಅಲ್ವಾ, ಒಂದು ಲೆವೆಲ್ ಹೆಚ್ಚಿಗೆ ಇರುತ್ತೆ ಅಷ್ಟೇ. ಸೋ ಸಿಂಪಲ್. ಆದರೆ ಯಾವುದು ಕಷ್ಟ ಅಲ್ಲ, ನೀವು ಸ್ವಲ್ಪ ಎಫರ್ಟ್ ಹಾಕಲಿಕ್ಕೆ ತಯಾರಿರಬೇಕು, ಏಕಾಗ್ರತೆ ಇಡಲಿಕ್ಕೆ ಮನಸ್ಸು ಮಾಡಬೇಕು. ಓಕೆನಾ? ಆಲ್ ರೈಟ್. ಸೊ ಆಲ್ ದಿ ಬೆಸ್ಟ್ ಮಕ್ಕಳೇ. ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಜಸ್ಟ್ ಕೀಪ್ ಪ್ರಾಕ್ಟೀಸಿಂಗ್ ಆನ್ ಎ ಡೈಲಿ ಬೇಸಿಸ್, ಕನ್ಸಿಸ್ಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಟಿಲ್ ವಿ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ಸೆಷನ್. ಟೇಕ್ ಕೇರ್ ಎವ್ರಿ ಒನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.